ಎಲ್ಲರಿಗೂ ನಮಸ್ಕಾರ ಮತ್ತು ಹೇರ್ ಕಲರಿಂಗ್ನಲ್ಲಿ ಕ್ರಿಮಿನಾಶಕ ಮತ್ತು ನೈರ್ಮಲ್ಯದ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ಅಧಿವೇಶನದಲ್ಲಿ ಕ್ರಿಮಿನಾಶಕ ಮತ್ತು ನೈರ್ಮಲ್ಯದ ಕಾರ್ಯವಿಧಾನವನ್ನು ಹೇಗೆ ಕೈಗೊಳ್ಳಬೇಕು ಎಂದು ನಾವು ಕಲಿಯುತ್ತೇವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೇರ್ ಕಲರಿಂಗ್ನಲ್ಲಿ ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ನ ಕುರಿತು ಕಲಿಯುತ್ತೀರಿ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ನ ಕಾರ್ಯವಿಧಾನಗಳನ್ನು ಕೈಗೊಳ್ಳಲು ಅಗತ್ಯವಾದ ಘಟಕಗಳ ಮತ್ತು ಸಾಧನಗಳ ಸಂಗ್ರಹಣೆ ಮುಖ್ಯ. ಇದಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳು: ಟೈಮರ್ 1, ಮಿಕ್ಸಿಂಗ್ ಬೌಲ್ 1, ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕಿನದ್ದು, ಅಳತೆ ಚಮಚ 1, ಅಳತೆ ಸ್ಕೇಲ್ 1, ನೀರಿನೊಂದಿಗೆ ಸ್ಪ್ರೇ ಬಾಟಲ್ 1, ಟಿಂಟ್ ಬ್ರಷ್ 1, ಪಿನ್ ಟೇಲ್ ಬಾಚಣಿಗೆ 1, ಸೆಟ್ಟಿಂಗ್ ಕ್ಲಿಪ್ಸ್ ಅಗತ್ಯವಿದ್ದಷ್ಟು. ಅಗತ್ಯವಿರುವ ವಸ್ತುಗಳೆಂದರೆ ನೆಕ್ ಕ್ಯಾಪ್ 1, ನೆಕ್ ಸ್ಟ್ರಿಪ್ 1, ಟವೆಲ್ 1, ಸುರಕ್ಷಾ ಗ್ಲೌಸ್ಗಳು 1 ಜೊತೆ, ಸ್ಟೆರಿಲೈಸಿಂಗ್ ದ್ರಾವಣ ಅಗತ್ಯವಿರುವಷ್ಟು ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಡಿಸ್ಇನ್ಫೆಕ್ಟೆಂಟ್ ಅಗತ್ಯವಿದ್ದಷ್ಟು. ಕೂದಲು ಬಣ್ಣ ಉತ್ಪನ್ನ ಅಥವಾ ರಾಸಾಯನಿಕಗಳಿಗೆ ಬಳಸುವ ಎಲ್ಲಾ ಕಂಟೇನರ್ಗಳು ಸರಿಯಾಗಿ ಲೇಬಲ್ ಮಾಡಿ ಬಳಸದಿದ್ದಾಗ ಮುಚ್ಚಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಯಾವುದೇ ಆಕಸ್ಮಿಕ ಸೋರಿಕೆ ಅಥವಾ ಮಾಲಿನ್ಯವನ್ನು ತಡೆಗಟ್ಟುತ್ತದೆ. ಕೈಗಳ ಹೈಜೀನ್: ಪ್ರತಿ ಹೇರ್ ಕಲರಿಂಗ್ ಟ್ರೀಟ್ಮೆಂಟ್ನ ಮೊದಲು ಮತ್ತು ನಂತರ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯುವುದು ಬಹಳ ಮುಖ್ಯ. ಅದರ ಬದಲಿಗೆ ಹೈಜೀನ್ ಕಾಪಾಡಿಕೊಳ್ಳಲು ನೀವು ನಿಮ್ಮ ಕೈಯಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಅನ್ನು ಬಳಸಬಹುದು. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಪ್ರಕ್ರಿಯೆ ಇಂಪ್ಲಿಮೆಂಟ್ಸ್ ಮತ್ತು ಟೂಲ್ಸ್ಗಳಿಗಾಗಿ ಬಿಸಿ ಸೋಪಿನ ನೀರಿನಲ್ಲಿ ತೊಳೆಯಿರಿ. ಬ್ರಷ್, ಬಾಚಣಿಗೆ, ಕ್ಲಿಪ್ಗಳು ಮುಂತಾದ ಹೇರ್ ಕಲರಿಂಗ್ ಉಪಕರಣಗಳನ್ನು ಬಳಸಿದ ನಂತರ ಅವುಗಳನ್ನು ಬಿಸಿ ಸಾಬೂನು ನೀರಿನಲ್ಲಿ ತೊಳೆಯಿರಿ. ಬಣ್ಣದ ಶೇಷ ಅಥವಾ ಉತ್ಪನ್ನದ ನಿರ್ಮಾಣವನ್ನು ತೆಗೆದುಹಾಕಲು ಸೌಮ್ಯವಾದ ಡಿಟರ್ಜೆಂಟ್ ಅಥವಾ ಸೋಪ್ ಬಳಸಿ. ಜಾಲಾಡುವಿಕೆ: ಸೋಪ್ ಅಥವಾ ಡಿಟರ್ಜೆಂಟ್ ಅನ್ನು ತೆಗೆದುಹಾಕಲು ಚಲಿಸುವ ನೀರಿನ ಅಡಿಯಲ್ಲಿ ಉಪಕರಣಗಳನ್ನು ಚೆನ್ನಾಗಿ ತೊಳೆಯಿರಿ. ಸ್ಟೆರಿಲೈಸಿಂಗ್ ದ್ರಾವಣ ಅಥವಾ ಆಲ್ಕೋಹಾಲ್ನಲ್ಲಿ ಮುಳುಗಿಸಿ. ತೊಳೆದ ನಂತರ ಉಪಕರಣಗಳನ್ನು ಸ್ಟೆರಿಲೈಸಿಂಗ್ ದ್ರಾವಣದಲ್ಲಿ ಮುಳುಗಿಸಿ. ಐಸೋಪ್ರೊಫೈಲ್ ಆಲ್ಕೋಹಾಲ್ ಅಥವಾ ರಬ್ಬಿಂಗ್ ಆಲ್ಕೋಹಾಲ್ ಅನ್ನು ಸಾಮಾನ್ಯವಾಗಿ ಸಲೂನ್ ಸೆಟ್ಟಿಂಗ್ಗಳಲ್ಲಿ ಸ್ಟೆರಿಲೈಸಿಂಗ್ ಏಜೆಂಟ್ ಆಗಿ ಬಳಸಲಾಗುತ್ತದೆ. ಆಲ್ಕೋಹಾಲ್ ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಇತರ ರೋಗಕಾರಕಗಳನ್ನು ಕೊಲ್ಲುವುದಲ್ಲದೆ ಉಪಕರಣಗಳು ಶುಚಿಯಾಗಿವೆ ಎಂದು ಖಚಿತಪಡಿಸುತ್ತದೆ. ಏರ್ ಡ್ರೈ ಅಥವಾ ವೈಪ್ ಡ್ರೈ: ಉಪಕರಣಗಳನ್ನು ಸಂಪೂರ್ಣವಾಗಿ ಗಾಳಿಯಲ್ಲಿ ಒಣಗಲು ಬಿಡಿ ಅಥವಾ ಅವುಗಳನ್ನು ಮತ್ತೆ ಬಳಸುವ ಮೊದಲು ಒರೆಸಲು ನೀವು ಸ್ವಚ್ಛವಾದ ಲಿಂಟ್ ಮುಕ್ತ ಬಟ್ಟೆಯನ್ನು ಬಳಸಬಹುದು. ಹೆಚ್ಚಿನ ಸಲಹೆಗಳು: ಕ್ರಾಸ್ ಕಂಟ್ಯಾಮಿನೇಷನ್ ಕಡಿಮೆ ಮಾಡಲು ಗ್ಲೌಸ್ಗಳಂತಹ ಬಿಸಾಡಬಹುದಾದ ವಸ್ತುಗಳನ್ನು ಬಳಸಿ. ಹೈಜೀನಿಕ್ ವಾತಾವರಣವನ್ನು ಕಾಪಾಡಿಕೊಳ್ಳಲು ಕೌಂಟರ್ ಟಾಪ್ಗಳು ಮತ್ತು ಸ್ಟೈಲಿಂಗ್ ಚೇರ್ಗಳಂತಹ ಕೆಲಸದ ಮೇಲ್ಮೈಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಯಾವುದೇ ಸಂಭಾವ್ಯ ಮಾಲಿನ್ಯಕಾರಕ ಹರಡುವಿಕೆಯನ್ನು ತಡೆಯಲು ಪ್ರತಿ ಬಳಕೆಯ ನಂತರ ಟವೆಲ್ ಮತ್ತು ಕ್ಯಾಪ್ಗಳನ್ನು ಲಾಂಡರ್ ಮಾಡಿ.
ಕ್ಲೈಂಟ್ಗೆ ಬಳಸುವ ಮೊದಲು ಆಂಟಿಬ್ಯಾಕ್ಟೀರಿಯಲ್ ಡಿಸ್ಇನ್ಫೆಕ್ಟೆಂಟ್ನೊಂದಿಗೆ ಇಂಪ್ಲಿಮೆಂಟ್ಗಳನ್ನು ಸಿಂಪಡಿಸಿ. ಬ್ರಷ್, ಬಾಚಣಿಗೆ ಅಥವಾ ಕ್ಲಿಪ್ಗಳಂತಹ ಯಾವುದೇ ಕೂದಲು ಬಣ್ಣ ಮಾಡುವ ಉಪಕರಣಗಳನ್ನು ಬಳಸುವ ಮೊದಲು ಅವುಗಳಿಗೆ ಆಂಟಿಬ್ಯಾಕ್ಟೀರಿಯಲ್ ಡಿಸ್ಇನ್ಫೆಕ್ಟೆಂಟ್ ಸಿಂಪಡಿಸುವುದು ಅತ್ಯಗತ್ಯ. ಈ ಹಂತವು ಉಪಕರಣಗಳ ಮೇಲೆ ಇರುವ ಯಾವುದೇ ಸಂಭಾವ್ಯ ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ರೋಗಕಾರಕಗಳನ್ನು ತೆಗೆಯಲು ಸಹಾಯ ಮಾಡುತ್ತದೆ. ಕ್ಲೈಂಟ್ನ ಕೂದಲಿನ ಮೇಲೆ ಆರೋಗ್ಯಕರ ಅಪ್ಲಿಕೇಶನ್ ಅನ್ನು ಖಚಿತಪಡಿಸುತ್ತದೆ. ಟ್ರೀಟ್ಮೆಂಟ್ ಸಮಯದಲ್ಲಿ ಎಲ್ಲ ಉಪಕರಣಗಳನ್ನು ಆಲ್ಕೋಹಾಲ್ನಲ್ಲಿ ಇಡಿ. ಕೂದಲಿಗೆ ಬಣ್ಣ ಹಚ್ಚುವ ಟ್ರೀಟ್ಮೆಂಟ್ ಸಮಯದಲ್ಲಿ ಎಲ್ಲ ಉಪಕರಣಗಳನ್ನು, ವಿಶೇಷವಾಗಿ ಕ್ಲೈಂಟ್ನ ಕೂದಲು ಅಥವಾ ಚರ್ಮದೊಂದಿಗೆ ನೇರ ಸಂಪರ್ಕಕ್ಕೆ ಬರುವ ಸಾಧನಗಳನ್ನು ಆಲ್ಕೋಹಾಲ್ನಂತಹ ಸ್ಟೆರಿಲೈಸಿಂಗ್ ದ್ರಾವಣದಲ್ಲಿ ಇಡಲು ಸಲಹೆ ನೀಡಲಾಗುತ್ತದೆ. ಈ ನಿರಂತರ ಇಮರ್ಷನ್ ಟ್ರೀಟ್ಮೆಂಟ್ನಿಂದ ಉಪಕರಣಗಳ ಹೈಜೀನ್ ಕಾಪಾಡಿಕೊಳ್ಳಲು ಸಹಾಯ ಆಗುತ್ತದೆ. ಯಾವುದೇ ರೀತಿಯ ಮಾಲಿನ್ಯವಿದ್ದರೂ ತಡೆಯುತ್ತದೆ. ಎಲ್ಲ ಉತ್ಪನ್ನಗಳನ್ನು ಉತ್ತಮ ಸ್ವಚ್ಛ ಸ್ಥಿತಿಯಲ್ಲಿ ಇರಿಸಿ. ಎಲ್ಲ ಕೂದಲು ಬಣ್ಣ ಉತ್ಪನ್ನ ಮತ್ತು ಪಾತ್ರೆಗಳು ಉತ್ತಮ ಮತ್ತು ಸ್ವಚ್ಛ ಸ್ಥಿತಿಯಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ಅಪ್ಲಿಕೇಶನ್ ಸಮಯದಲ್ಲಿ ಯಾವುದೇ ಆಕಸ್ಮಿಕ ಮಾಲಿನ್ಯವನ್ನು ತಡೆಗಟ್ಟಲು ಉತ್ಪನ್ನ ಧಾರಕಗಳಲ್ಲಿ ಯಾವುದೇ ಸೋರಿಕೆ ಇದ್ದರೆ ಪರಿಶೀಲಿಸಿ. ಚರ್ಮವು ಕತ್ತರಿಸಿದರೆ ತಕ್ಷಣವೇ ಆಂಟಿಸೆಪ್ಟಿಕ್ ಹಚ್ಚಿ. ಅಪಘಾತಗಳು ಸಂಭವಿಸಬಹುದು ಮತ್ತು ಹೇರ್ ಕಲರಿಂಗ್ ಪ್ರಕ್ರಿಯೆಯಲ್ಲಿ ಕ್ಲೈಂಟ್ನ ಚರ್ಮಕ್ಕೆ ಯಾವುದೇ ಆಕಸ್ಮಿಕ ಕಟ್ ಅಥವಾ ಗಾಯವಾದರೆ ತಕ್ಷಣವೇ ಆಂಟಿಸೆಪ್ಟಿಕ್ ಹಚ್ಚುವುದು ಅತ್ಯಗತ್ಯ. ಇದು ಸೋಂಕುಗಳನ್ನು ತಡೆಗಟ್ಟಿ ಗ್ರಾಹಕರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಗೊಳಿಸುತ್ತದೆ. ಕ್ಯುಟಿಕಲ್ ಅನ್ನು ತುಂಬಾ ಹಿಂದಕ್ಕೆ ತಳ್ಳುವುದನ್ನು ತಪ್ಪಿಸಿ. ಕೂದಲಿನ ಬಣ್ಣವನ್ನು ಹಚ್ಚುವಾಗ, ವಿಶೇಷವಾಗಿ ರೂಟ್ ಟಚ್ ಅಪ್ ಅಥವಾ ಹೈಲೈಟ್ಗಳ ಸಮಯದಲ್ಲಿ ಕ್ಯುಟಿಕಲ್ ಅನ್ನು ತುಂಬಾ ಹಿಂದಕ್ಕೆ ತಳ್ಳುವುದನ್ನು ತಪ್ಪಿಸಿ. ಮೃದುವಾದ ಅಪ್ಲಿಕೇಶನ್ ಕೂದಲಿಗೆ ಕನಿಷ್ಠ ಹಾನಿಯನ್ನು ಮಾಡುತ್ತದೆ ಮತ್ತು ನೆತ್ತಿಯ ಮೇಲೆ ಕಿರಿಕಿರಿ ಅಥವಾ ಉರಿಯೂತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಯಾವಾಗಲೂ ಕ್ಲೀನ್ ಸಮವಸ್ತ್ರವನ್ನು ಧರಿಸಿ. ಕೂದಲು ಬಣ್ಣದ ಟ್ರೀಟ್ಮೆಂಟ್ ಸಮಯದಲ್ಲಿ ಸಲೂನ್ ವೃತ್ತಿಪರರು ಕ್ಲೀನ್ ಸಮವಸ್ತ್ರವನ್ನು ಧರಿಸುವುದು ಬಹಳ ಮುಖ್ಯ. ಹೈಜೀನ್ ಮತ್ತು ವೃತ್ತಿಪರ ನೋಟವನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ಸಮವಸ್ತ್ರವನ್ನು ಲಾಂಡರ್ ಮಾಡಿ. ಸುರಕ್ಷಿತ ಮತ್ತು ಸ್ವಚ್ಛವಾದ ಸಲೂನ್ ಪರಿಸರವನ್ನು ರಚಿಸಲು ಸರಿಯಾದ ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಕಾರ್ಯವಿಧಾನಗಳನ್ನು ಅನುಸರಿಸುವುದು ಅತ್ಯಗತ್ಯ. ಈ ಅಭ್ಯಾಸಗಳು ಗ್ರಾಹಕರ ಆರೋಗ್ಯವನ್ನು ರಕ್ಷಿಸಿ ಸಲೂನ್ ಸಿಬ್ಬಂದಿಯ ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ. ಈ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಕೂದಲು ಬಣ್ಣ ಟ್ರೀಟ್ಮೆಂಟ್ಗಳಿಗೆ ವೃತ್ತಿಪರ ಮತ್ತು ಜವಾಬ್ದಾರಿಯುತ ವಿಧಾನವನ್ನು ತೋರಿಸುತ್ತದೆ. ಈ ಅಧಿವೇಶನದಲ್ಲಿ ನಾವು ಉಪಕರಣಗಳು ಮತ್ತು ಪರಿಸರವನ್ನು ಸ್ಟೆರಿಲೈಸ್ ಮತ್ತು ಸ್ಯಾನಿಟೈಸ್ ಮಾಡುವುದು ಹೇಗೆ ಎಂದು ನೋಡಿದ್ದೇವೆ. ಈ ಅಧಿವೇಶನದಲ್ಲಿ ನಿಮ್ಮ ಗಮನ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.